ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಹಲವೆಡೆ ಮಳೆಯಿಂದ ಅವಾಂತರಗಳು ಸೃಷ್ಟಿಯಾಗಿದೆ. ಇನ್ನು ಜನಜೀವನ ಅಂತೂ ಪೂರ್ತಿಯಾಗಿ ಅಸ್ತವ್ಯಸ್ತವಾಗಿದೆ ಮಳೆಯಿಂದಾಗಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಜೋರಾಗಿರುವಂತದ್ದು. ವರುಣಾರ್ಭಟ ಜೋರಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಹಲವೆಡೆ ಮಳೆಯಿಂದ ಅವಾಂತರಗಳು ಸೃಷ್ಟಿಯಾಗಿದೆ. ಒಟ್ಟಾರೆಯಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ವಾಮಂಜೂರು ಸಮೀಪದ ಕೆತ್ತಿಕಲ್ ಗುಡ್ಡ ಮತ್ತೆ ಕುಸಿಯುವ ಆತಂಕ ಇದೀಗ ಎದುರಾಗಿರುವಂತದ್ದು. ನಿನ್ನೆ ಗುಡ್ಡ ಕುಸಿದು ಒಂದು ಬದಿಯ ರಸ್ತೆ ಈಗಾಗಲೇ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ನಿನ್ನೆ ಗುಡ್ಡ ಕುಸಿದ ಕಾರಣ ಒಂದು ಬದಿಯ ರಸ್ತೆಯನ್ನ ಈಗಾಗಲೇ ಸಂಪೂರ್ಣವಾಗಿ ಬಂದ್ ಮಾಡಿರುವಂತದ್ದು. ಒಂದು ಬದಿಯ ರಸ್ತೆಯಲ್ಲೇ ಎರಡೂ ಕಡೆಯ ಸಂಚಾರಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ನಿನ್ನೆ ಗುಡ್ಡ ಕುಸಿದಿತ್ತು. ಒಂದು ಬದಿಯ ರಸ್ತೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು. ಇದೀಗ ಮತ್ತೆ ಆತಂಕ ಸೃಷ್ಟಿಯಾಗಿದೆ ಅಲ್ಲಿನ ಸ್ಥಳೀಯರಿಗೆ. ಮತ್ತೆ ಗುಡ್ಡ ಕುಸಿಯುವ ಕಾರಣದಿಂದ ಸ್ಥಳೀಯರಿಗೆ ಆತಂಕ ಸೃಷ್ಟಿಯಾಗಿರುವಂತದ್ದು. ನಿನ್ನೆ ಗುಡ್ಡ ಕುಸಿತದ ಪರಿಣಾಮವಾಗಿ ಒಂದ್ ಕಡೆಯ ರಸ್ತೆಯನ್ನ ಕೂಡ ಸಂಪೂರ್ಣವಾಗಿ ಬಂದ್ ಮಾಡಿದ್ರು. ಒಂದು ಬದಿಯ ರಸ್ತೆಯಲ್ಲೇ ಕೂಡ ಎರಡೂ ಕಡೆಯ ಸಂಚಾರಕ್ಕೆ ಕೂಡ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿತ್ತು. ರಾಷ್ಟ್ರೀಯ ಹೆದ್ದಾರಿ 169 ಮಂಗಳೂರು ಹಾಗೂ ಮೂಡುಬಿದ್ರೆ ಕಾರ್ಕಳ ಸಮರ್ಪಿಸುವಂತಹ ರಸ್ತೆ ಆತಂಕದಲ್ಲಿಯೇ ಪ್ರಯಾಣ ಮಾಡ್ತಿದ್ದಾರೆ ಅಲ್ಲಿನ ವಾಹನ ಸವಾರರು. ಪೂರ್ತಿಯಾಗಿ ಮಳೆಯಿಂದಾಗಿ ಅಲ್ಲಿನ ಗುಡ್ಡ ಕುಸಿಯುವ ಆತಂಕ ಇದೀಗ ಎದುರಾಗಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇದೆ. ಮಂಗಳೂರಿನಲ್ಲಿ ಇಂದು ಸುರಿದಂತಹ ಭಾರೀ ಮಳೆ ಹಿನ್ನೆಲೆ ಅಲ್ಲಿನ ಕದ್ರಿ ಶಿವಭಾಗ್ ಬಳಿನ ಅಪಾರ್ಟ್ಮೆಂಟ್ ತಡೆಗೋಡೆ ಕುಸಿತವಾಗಿದೆ. ಸುಂದರಿ ಅಪಾರ್ಟ್ಮೆಂಟ್ ಹಿಂಭಾಗದ ತಡೆಗೋಡೆ ಕುಸಿತವಾಗಿರುವಂತದ್ದು. ಮರದ ಸಮೇತವಾಗಿ ಬಿದ್ದಿದೆ ಅಪಾರ್ಟ್ಮೆಂಟ್ ಹಿಂಭಾಗದ ತಡೆಗೋಡೆ ಪೂರ್ತಿಯಾಗಿ ಬಿದ್ದಿರುವಂತದ್ದು. ನಿನ್ನೆ ಇವತ್ತು ಸುರಿದಂತಹ ಭಾರೀ ಮಳೆ ಹಿನ್ನೆಲೆ ಈ ರೀತಿಯಾದಂತಹ ಅವಘಡ ಸಂಭವಿಸಿದೆ.